ಹಾಯ್ ಹೆಲೋ ವೀಕ್ಷಕರೇ, ನಮಸ್ಕಾರ. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಹಾರ್ದಿಕ ಸ್ವಾಗತ ವೀಕ್ಷಕರೇ. ನಿಮ್ಮ ಕೂದಲು ಕೂಡ ತುಂಬ ಉದುರ್ತಾ ಇದೆ ಹಾಗೂ ನಿಮ್ಮ ಕೂದಲು ಕೂಡ ತುಂಬ ಬಿಳಿಯಾಗ್ತಾ ಇದೆ. ಕೂದಲು ದಟ್ಟವಾಗಿ ಇರುತ್ತಿಲ್ಲ ಹಾಗೂ ತುಂಬಾ ಡ್ಯಾಮೇಜ್ ಆಗಿದೆ, ಡ್ರೈ ಹೇರ್ ಆಗಿದೆ. ನಿಮ್ಮ ಕೂದಲಿನಲ್ಲಿ ಸ್ಪ್ಲಿಟ್ ಹಿಲ್ಸ್ ಆಗಿದ್ದಾವೆ ಅಂತೆ ನೀವು ಚಿಂತಿಸಬೇಡಿ. ನಾನು ಇವತ್ತು ಹೋಮ್ ರೆಮಿಡಿನ ತಗೊಂಡು ಬಂದಿದ್ದೀನಿ. ಇದರಲ್ಲಿ ಯಾವುದೇ ಕೆಮಿಕಲ್ ಇಲ್ಲದೆ ಪೂರ್ತಿಯಾಗಿ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿ ನಿಮ್ಮ ಕೂದಲನ್ನು ಹೇಗೆ ಒಳ್ಳೆಯ ರೀತಿಯಲ್ಲಿ ಒಂದು ನ್ಯಾಚುರಲ್ ಲುಕ್ಕು ಹಾಗೂ ಕಪ್ಪು ಕಲರ್ ಕೊಡಬೇಕು ಅಂತ ನೀವು ಅನ್ಕೋತಿದ್ದೀರಾ. ಇದೇ ಆ ರೆಮಿಡಿ ಖಂಡಿತ ನೋಡಿ ಹಾಗೂ ಕೆಮಿಕಲ್ ಶಾಂಪೂಸ್ ಹಾಗೂ ಕೆಮಿಕಲ್ ಸೀರಮಿಂದ ತನ್ನವನ್ನು ಕೂದಲನ್ನು ರಕ್ಷಣೆ ಮಾಡಿಕೊಳ್ಳಿ ಫ್ರೆಂಡ್ಸ್. ಹಾಗಾದರೆ ಬನ್ನಿ ನೋಡೋಣ ಇದಕ್ಕೆ ಏನು ಅಂತ. ಇಲ್ಲಿ ನೋಡಿ, ನಾನು ಆಲೂಗಡ್ಡೆ ಹಾಗೂ ಬೀಟ್ ಹಾಗೂ ಆಲೂಗಡ್ಡೆ ಅಂತೂ ಪ್ರತಿಯೊಂದು ಮನೆಯಲ್ಲಿ ಇರುತ್ತೆ. ಆಲೂಗಡ್ಡೆ ನಮ್ಮ ಕೂದಲಕ್ಕೆ ತುಂಬಾ ಅತ್ಯಂತ ಲಾಭಕಾರಿ ಪದಾರ್ಥ ಫ್ರೆಂಡ್ಸ್. ಹಾಗೂ ಬೀಟು ಹಾಗೂ ಆಲೂಗಡ್ಡೆ ನಮ್ಮ ಕೂದಲಕ್ಕೆ ಉದ್ದವಾಗಿ ಹಾಗೆ ನಮಗೆ ಪೋಷಕ ತತ್ವವನ್ನು ಕೊಡ್ತವೆ. ಹಾಗಾಗಿ ನಾವು ಈ ರೆಮಿಡಿಯಲ್ಲಿ ಇದನ್ನು ಯೂಸ್ ಮಾಡ್ಕೋತಾ ಇದ್ದೀವಿ. ಈ ಥರ ನೋಡಿ, ನಾನು ಆಲೂಗಡ್ಡೆ ಸಪ್ಪಿ ತೆಗೆದಿಟ್ಕೊಂಡಿದ್ದೆ. ಇವಾಗ ಸಣ್ಣ ಚಿಕ್ಕ ಪೀಸಿನಲ್ಲಿ ಇದಕ್ಕೆ ನಮಗೆ ಕಟ್ ಮಾಡ್ಕೊಂಡು ಈ ಸಣ್ಣ ಬೌಲಿನಲ್ಲಿ ಹಾಕ್ಕೋಬೇಕಾಗಿದೆ. ಈ ಥರ ನೀವು ನ್ಯಾಚುರಲ್ ಆಗಿ ರೆಮಿಡಿ ಮಾಡಿದರೆ ನಿಮ್ಮ ಕೂದಲಿಗೆ ಯಾವುದೂ ಅಪಾಯ ಆಗೋದಿಲ್ಲ. ಹಾಗೂ ಇವಾಗ ನಾನು ಬೀಟ್ ಕೂಡ ತಗೊಂಡಿದ್ದೀನಿ. ಬೀಟ್ ಅಂತೂ ಎಷ್ಟು ಒಳ್ಳೆಯದು, ಇದು ನಿಮಗೆ ಹೇಳೋ ಅವಶ್ಯಕತೆಯೇ ಇಲ್ಲ. ಬೀಟಲ್ಲಿ ಎಷ್ಟು ಜಾಸ್ತಿ ಪ್ರಮಾಣದಲ್ಲಿ ಒಮೆಗಾ ಇರುತ್ತೆ, ಪ್ರೋಟೀನ್ ಇರುತ್ತೆ, ಕ್ಯಾಲ್ಶಿಯಂ ಇರುತ್ತೆ ಹಾಗೂ ನಮ್ಮ ರಕ್ತ ಸಂಚಾರಕ್ಕಾಗಿ ಅಂತೂ ಇದು ಒಳ್ಳೆಯ ಪದಾರ್ಥ. ನಮ್ಮ ಶರೀರದಲ್ಲಿ ರಕ್ತ ಕಮ್ಮಿ ಆದಾಗ ಹಾಗೂ ನಮಗೆ ಬ್ಲಡ್ ಹಿಮೋಗ್ಲೋಬಿನ್ ಅಂತ ಲೋ ಆಗಿದಾಗ ನಮಗೆ ಡಾಕ್ಟರ್ಸ್ ಹಾಗೂ ಎಲ್ಲರೂ ಈ ಬೀಟ್ರೂಟ್ನ ತಿನ್ನೋಕ್ಕೆ ಹಾಗೂ ಇದು ಜ್ಯೂಸ್ ಕೊಡೋಕ್ಕೆ ಸಜೆಷನ್ ಮಾಡಿಕೊಡ್ತಾರೆ. ಹಾಗೂ ಇದು ನಮಗೆ ಹಿಮೋಗ್ಲೋಬಿನ್ಗಿಲ್ದೆ ನಮ್ಮ ಕೂದಲಿಗೂ ಅಂತ ಎಷ್ಟು ಒಳ್ಳೆಯದಂತ ಇವತ್ತು ನಾನು ನಿಮ್ಮನ್ನು ಈ ವಿಡಿಯೋನಲ್ಲಿ ಹೇಳ್ಕೊಡ್ತೀನಿ. ಇವಾಗ ನೋಡಿ, ನಾನು ಬೀಟ್ರೂಟ್ ಹಾಗೂ ಆಲೂಗಡ್ಡೆನ ಕಟ್ ಮಾಡ್ಕೊಂಡಿರೋದಾಯ್ತು. ಇವಾಗ ಗ್ಯಾಸ್ ಮೇಲೆ ಈ ಥರ ನಾವು ಇದಕ್ಕೆ ಬೆಚ್ಚಗೆ ಮಾಡ್ಕೋಬೇಕು. ಡಿಕಾಷನ್ ಥರ ಇದಕ್ಕೆ ನಾವು ರೆಡಿ ಮಾಡ್ಕೋಬೇಕು. ಇಲ್ಲಿ ನೋಡಿ, ನಾನು ಚಿಕ್ಕ ಗ್ಲಾಸ್ ಹಾಗೂ ಅಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ನೀವು ನೋಡಬಹುದು. ನೋಡ್ರಿ, ಇನ್ನೂ ನಾನು ಇದಕ್ಕೂ ಕುದಿಸಿಲ್ಲ. ಹಾಗಾದರೆ ಇದ್ರ ಕಲರ್ ಎಷ್ಟು ಮಟ್ಟಿಗೆ ಒಳ್ಳೆ ರೀತಿಯಲ್ಲೇ ಬಂದಿದೆ. ಬೀಟ್ರೂಟ್ ಅಂತೂ ಭಾಳ ಒಳ್ಳೆ ನಮ್ಮ ಶರೀರಕ್ಕೆ ಆಗಲಿ ನಮ್ಮ ಕೂದಲಿಗೆ ಆಗಲಿ ಅತ್ಯಂತ ಪ್ರಭಾವಕಾರ ಪದಾರ್ಥ ಇದೆ ಫ್ರೆಂಡ್ಸ್. ಇಲ್ಲಿ ನೀವು ನೋಡಬಹುದು, ನಾನು ಈ ಥರ ಇದಕ್ಕೆ ಸ್ಪೂನಿಂದ ತಿರುಗಿಸ್ತಾ ಹೋಗ್ತೀನಿ. ನಮಗೆ ಇದಕ್ಕೆ ಚೆನ್ನಾಗಿ ಬಾಯ್ಲ್ ತರಬೇಕಾಗಿದೆ. ನಾವು ಎಷ್ಟು ಮಟ್ಟಿಗೆ ಇದಕ್ಕೆ ಚೆನ್ನಾಗಿ ಕುದಿಸ್ಕೋತೀವಿ ಆ ಮಟ್ಟಿಗೆ ಇದು ನಮಗೆ ಒಳ್ಳೆ ರೀತಿಯಲ್ಲಿ ರಿಸಲ್ಟನ್ನು ಕೊಡುವುದು. ಇಲ್ಲಿ ನೋಡಿ, ಈ ಥರ ನಾನು ಇದನ್ನು ಚೆನ್ನಾಗಿ ಕುದಿಸ್ಕೋತಾ ಇದ್ದೀನಿ. ಹಾಗೆ ಈಗ ನಾನು ಇದಕ್ಕೆ ಕರಿಬೇವನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಕರಿಬೇವು ಅಂತೂ ನಮ್ಮ ಕೂದಲಿಗಂತೂ ತುಂಬಾ ಒಳ್ಳೆಯದು. ನಾವು ಕರಿಬೇವಿನ ಎಣ್ಣೆ ಹಚ್ಕೋತೀವಿ, ಕರಿಬೇವಿನ ಪೇಸ್ಟ್ ಹಚ್ಕೋತೀವಿ. ಆದರೆ ನೀವು ಈ ಥರ ಹೇರ್ ಡೈದಲ್ಲಿ ಇದನ್ನು ಯೂಸ್ ಮಾಡಿದರೆ ಇದು ನಿಮ್ಮ ಕೂದಲಿಗೆ ಅಂತೂ ಬಿಳಿ ಕೂದಲಿ ಸಮಸ್ಯೆ ಏನು ನಿಮಗೆ ಆಗ್ತಾ ಇದೆಯಲ್ಲ ಅದರಿಂದ ನಿಮಗೆ ಒಳ್ಳೆ ಪರಿಣಾಮವನ್ನು ಕೊಡಬಹುದು. ಇದು ನನ್ನ ರೆಮಿಡಿ ನಿಮಗೆ. ಇಲ್ಲಿ ನೋಡಿ, ಈ 3 ಪದಾರ್ಥ ಕೂಡ ಇವಾಗ ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ನಮಗೆ ಲೋ ಫ್ಲೇಮ್ನಲ್ಲಿ ಚೆನ್ನಾಗಿ ಕುದಿಸ್ಕೊಳ್ಬೇಕಾಗಿದೆ. ಮೇನ್ ಏನಂದರೆ ಕುದಿಸ್ಕೊಳ್ಳೋದ ಒಳಗೆ ಇವೆಂದು 3 ಪದಾರ್ಥ ಇದಾವಲ್ಲ ನಮ್ಮ ನೀರಿನಲ್ಲಿ ಇದರೆಲ್ಲ ಅಂಶ ಎಳ್ಕೊಳ್ಳುತ್ತೆ ಅದು. ಹಾಗಾಗಿ ನಾವು ಇದಕ್ಕೆ ಚೆನ್ನಾಗಿ ಕುದಿಸ್ಕೋಬೇಕಾಗಿದೆ. ಇವಾಗ ನಾನು ಇದಕ್ಕೆ ಸ್ವಲ್ಪ ಲವಂಗನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಲವಂಗು ಹಾಗೂ ಕರಿಬೇವು ಇದು 2 ಕೂಡ ನಮ್ಮ ಕೂದಲಿಗೆ ಅತ್ಯಂತ ಪ್ರಭಾವಕಾರಿ ಪದಾರ್ಥ ಆಗಿ ನಮ್ಮ ಸ್ಕ್ಯಾಲ್ಪ್ಸ್ನಲ್ಲಿ ಕೂದಲು ಬೆಳೋಕ್ಕೆ ಹಾಗೂ ಬಿಳಿ ಕೂದಲು ಸಮಸ್ಯೆಯಿಂದ ಪರಿಹಾರ ಪಡೋಕ್ಕೆ ಒಳ್ಳೆ ರೀತಿಯಲ್ಲಿ ಕಾರ್ಯ ಮಾಡುತ್ತವೆ. ಹಾಗಾಗಿ ಇಲ್ಲಿ ನಾನು ಎಲ್ಲ ನೋಡಿ ಫ್ರೆಂಡ್ಸ್, ಇದರಲ್ಲಿ ಯಾವುದೇ ಕೆಮಿಕಲ್ ನಾನು ಯೂಸ್ ಮಾಡ್ತಾ ಇಲ್ಲ.
ಪ್ರತಿ ಒಂದು ವಸ್ತು ಏನಿದೆ ಅದು ನ್ಯಾಚುರಲ್ ಪದಾರ್ಥ ಆಗಿದೆ. ಆಲೂಗಡ್ಡೆ ಇರಬಹುದು, ಬೀಟ್ ಇರಬಹುದು, ಕರಿಬೇವು ಇರ್ಬೋದು, ಹಾಗೂ ಲವಂಗ, ಇವು ಎಲ್ಲ ಒಂದು ನ್ಯಾಚುರಲ್ ರೆಮಿಡಿ. ಇದರಿಂದ ನಿಮಗೆ ಯಾವುದು ಸೈಡ್ ಎಫೆಕ್ಟ್ ಆಗಿಲ್ಲ, ಹಾಗೂ ನಿಮ್ಮ ಕೂದಲಿಗೆ ಏನು ಅಪಾಯ ಕೂಡ ಇದರಿಂದ ಆಗೋದಿಲ್ಲ. ಇವಾಗ ನಾನು ಇಲ್ಲಿಗೆ ಸ್ವಲ್ಪ ಹಾಫ್ ಲೆಮನ್ ಅಂದರೆ ಲಿಂಬೆ ಹಣ್ಣನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ಇದು ಅಂತೂ ನಿಮಗೆ ಗೊತ್ತಿದೆ, ಲಿಂಬೆ ಹಣ್ಣಿನ ರಸ ಏನು ಮಾಡುತ್ತೆ ಅಂದರೆ ನಿಮ್ಮ ಕೂದಲಿನಲ್ಲಿ ಡ್ಯಾಂಡ್ರಫ್ ಇದೆ, ಹಾಗೂ ನಿಮಗೆ ಏನು ಯಾರ್ಯಾರಿಗೆ ನತ್ತೆಯಲ್ಲಿ ಫ್ರೆಂಡ್ಸ್ ಹೊಟ್ಟಾಗುತ್ತೆ, ಹಾಗೆ ಅದರಿಂದ ಅವ್ರಿಗೆ ಹುಣ್ಣು ಕೂಡ ಆಗುತ್ತೆ. ಅದು ಒಂದು ಪ್ರಾಬ್ಲಮಿಂದ ಪರಿಹಾರ ಪಡೋಕ್ಕೆ ಲಿಂಬೆಹಣ್ಣು ಅಂತೂ ಒಂದು ಒಳ್ಳೆ ಪದಾರ್ಥ. ಹಾಗಾಗಿ ನಾನಿಲ್ಲಿ ಲಿಂಬೆಹಣ್ಣನ್ನು ಸೇರಿಸ್ಕೊತಾ ಇದ್ದೀನಿ. ಇವಾಗ ನೋಡಿ, ನಮ್ಮದು ಇದು ಒಂದು ಏನು ರೆಮಿಡಿ ಇದೆ ಅದು ಒಳ್ಳೆ ರೀತಿಯಲ್ಲಿ ಕುದ್ದು ರೆಡಿ ಆಗಿಬಿಟ್ಟಿದೆ. ಇವಾಗ ನಾನು ಇದಕ್ಕೆ ಸೋರಿಸ್ಕೊತಾ ಇದ್ದೀನಿ, ಅಂದರೆ ಜಾನ್ಕೊಳ್ಬೇಕು. ಇವಾಗ ನೋಡಿ ಎಷ್ಟು ಒಳ್ಳೆ ರೀತಿಯಲ್ಲಿ ನಮಗೆ ಒಂದು ಡಿಕಾಷನ್ ಆಗೋ ಅಂತ ನೀವು ನೋಡಬಹುದು. ಒಳ್ಳೆ ರೀತಿಯಲ್ಲಿ ಇಲ್ಲಿ ನಮಗೆ ಒಂದು ನಮ್ಮ ಪದಾರ್ಥ ಏನು ನಮಗೆ ಬೇಕಾಗಿದೆ ಈ ರೆಮಿಡಿ ಸಲುವಾಗಿ ಅದು ಒಳ್ಳೆ ರೀತಿಯಲ್ಲಿ ನಮಗೆ ಸಿಕ್ಕಿಬಿಟ್ಟಿದೆ. ನೀವು ನೋಡಬಹುದು ಕಲರ್ ಎಷ್ಟು ಮಟ್ಟಿಗೆ ಚೆನ್ನಾಗಿ ರೆಡಿಯಾಗಿದೆ. ಈ ಒಂದು ಪದಾರ್ಥನ ಹಾಕಿ ನೀವು ನಿಮ್ಮ ಕೂದಲು ಡೈ ಮಾಡಿದರೆ ನಿಮಗೂ ಯಾವುದೇ ಅಪಾಯ ಕೂಡ ಆಗೋದಿಲ್ಲ, ಹಾಗೂ ನ್ಯಾಚುರಲ್ವಾಗಿ ನೀವು ನಿಮ್ಮ ಕೂದಲನ್ನ ಬಿಳಿ ಕೂದಲಿಂದ ಕಪ್ಪು ಕೂದಲು ಮಾಡೋಕ್ಕೆ ತುಂಬಾ ಉಪಯೋಗಿಸ್ಬೋದು. ಇವಾಗ ನೋಡಿ, ನಾನು ಒಂದು ವೈಟ್ ಬೋಲ್ ತೊಗೊಂಡಿದ್ದೀನಿ. ಬಾಕ್ಸ್ ತೊಗೋಬಹುದು, ನೀವೇನಾದರೂ ತೊಗೋಬಹುದು. ನಾನಿಲ್ಲಿ ಒಂದು ವೈಟ್ ಬಾಕ್ಸ್ ತೊಗೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು ನುಪ್ಪುರ್ ಮೆಹಂದಿನ ಆ್ಯಡ್ ಮಾಡ್ತಾಯಿದ್ದೀನಿ. ನುಪ್ಪುರ್ ಮೆಹಂದಿನಲ್ಲಿ ಫ್ರೆಂಡ್ಸ್ ಜಾಸ್ತಿ ಕೆಮಿಕಲ್ ಇರೋದಿಲ್ಲ, ಹಾಗಾಗಿ ನಾನು ಜಾಸ್ತಿ ಪ್ರಮಾಣದಲ್ಲಿ ನುಪ್ಪುರ್ ಮೆಹಂದಿನ ರಿಕಮೆಂಡ್ ಮಾಡ್ತೀನಿ. ಇವಾಗ ನೋಡಿ, ನಾನು ಒಂದು 10 ರೂಪಾಯಿ ಪಾಕೆಟ್ ಇರುತ್ತಲ್ಲ ಫ್ರೆಂಡ್ಸ್, ಆ ಒಂದು ಪಾಕೆಟ್ನ ಇದರಲ್ಲಿ ಹಾಕಿದ್ದೀನಿ. ಇವಾಗ ಸ್ವಲ್ಪ ಮಟ್ಟಿಗೆ ನಾವೇನಿದು ಒಂದು ಡಿಕಾಷನ್ ರೆಡಿ ಮಾಡಿದ್ದೀವಿ, ನಮಗೆ ಅದಕ್ಕೂ ಹಾಕಿ ಈ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡ್ತಾ ಇದ್ದೀರಲ್ಲ ಫ್ರೆಂಡ್ಸ್, ನಮ್ಮ ಒಳ್ಳೆ ರೀತಿಯಲ್ಲಿ ನಮ್ಮೊಂದು ಹೋಮ್ ಮೇಡ್ ಡ್ರೈ ಅದೂ ನ್ಯಾಚುರಲ್ವಾಗಿ ರೆಡಿ ಆಗಿದೆ. ಇಲ್ಲಿ ನೀವು ನೋಡಬಹುದು ಎಷ್ಟು ಚೆನ್ನಾಗಿ ಇದು ನಮಗೆ ಸಿಕ್ಕಿಬಿಟ್ಟಿದೆ. ಇದಕ್ಕೆ ನಿಮಗೆ ಒಂದು ಹಾಫ್ ಆನ್ ಅವರ್ ಅಂದರೆ ಅರ್ಧ ಗಂಟೆ ಇದಕ್ಕೆ ನಿಮಗೆ ಸೈಡಿಗೆ ಇಡಬೇಕಾಗುತ್ತೆ. ನಂತರ ನೀವು ಇದನ್ನು ಬಳಸಬಹುದು. ಈ ಒಂದು ನನ್ನ ರೆಮಿಡಿ ನಿಮಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇಂದು ಒಂದು ರೆಮಿಡಿ ನಿಮಗೆ ಹೇಗೆ ಇಷ್ಟ ಆಯಿತು ಅಂತ ನನಗೆ ತಿಳಿಸಿ. ಧನ್ಯವಾದ.